अर्थं वक्ष्यामि नेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಗೀತಾ ಅಧ್ಯಾಯದ 8ನೇ ಅಧ್ಯಾಯದ ಕೊನೆಯ ಭಾಗವನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಭಗವಂತನ ಕುರಿತಾದ ಅನೇಕ ಮಹತ್ವದ ಸಂಗತಿಗಳನ್ನ ಅಲ್ಲಿ ಕೃಷ್ಣ ಮಾತಾಡಿದ್ದನ್ನ ನಾವು ನೋಡ್ತಾ ಇದ್ವಿ. ಕೊನೆಯ ಸಾಲಿನಲ್ಲಿ ಸಾಕ್ಷಾದೇವ ಪರೋಕ್ಷತಃ ಸರ್ವಪುಣ್ಯಾತಿಕೋ ಮುಹ್ಯನ್ ಪ್ರಾಪ್ತ್ಯಸೌ ಬ್ರಹ್ಮ ತತ್ಪರಂ. ಸರ್ವಪುಣ್ಯಾತಿಕೋ ಮುಹ್ಯಂ ಅಮುಹ್ಯನ್. ಅಮುಹ್ಯನ್ ಅಂದ್ರೆ ಮೋಹಕ್ಕೊಳಗಾಗದೆ. ಸರ್ವಪುಣ್ಯಾತಿಗ, ಎಲ್ಲ ಪುಣ್ಯಗಳನ್ನ ಮೀರಿದವನಾಗಿ, ಅಂದ್ರೆ ಅನಿಷ್ಟ ಪುಣ್ಯ, ಅವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಹೆಚ್ಚಿನ ಪುಣ್ಯವನ್ನ ಪಡೆದವನಾಗಿ. ಯಾಕೆ ಅದು ಹೇಳಿದ್ರು ಅಂದ್ರೆ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ. ಲೋಕದ ಸೇವೆ, ಯಜ್ಞ, ದಾನ, ತಪಸ್ಸು, ಅಧ್ಯಯನ, ವೇದ ಅನುಷ್ಠಾನ ಇತ್ಯಾದಿಗಳೆಲ್ಲ ಮಾಡಿದಾಗ ಭಗವಂತನ ಪ್ರಜ್ಞೆ ಇದ್ರೆ ಅದು ಪೂರ್ಣ ಫಲವನ್ನು ಕೊಡುತ್ತೆ. ಭಗವಂತನ ಪ್ರಜ್ಞೆ ಇಲ್ಲದೆ ಹೋದ್ರೆ ಅದು ಮತ್ತೆ ಅನರ್ಥಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಭಗವಂತನ ಪ್ರಜ್ಞೆಯ ಜೊತೆಗೇನೆ ಸ್ಪಷ್ಟವಾದ ಎಚ್ಚರ ಇದ್ರೆ ಮಾತ್ರ ಅದು ಖುಷಿ ಕೊಡುತ್ತೆ. ಅದರಲ್ಲಿ ತಿಳುವಳಿಕೆಯಲ್ಲಿ ಎಲ್ಲಿಯಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ, ಮೋಸ ಆಯಿತು ಅಂದ್ರೆ, ಆಗ ಇಡೀ ಜ್ಞಾನವೇ ಅಳಸಿ ಹೋಗುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಭಗವಂತನ ಪ್ರಜ್ಞೆಯನ್ನ ಜಾಗೃತೆಯಿಂದ ಇರಿಸಿಕೊಂಡು ಈ ಎರಡು ದಾರಿಗಳು, ಯೋಗಿಗಳು ಸಾಗುವ ಈ ಎರಡು ದಾರಿಗಳು ಸರಿಯಾದ ವಿವೇಚನೆಯಿಂದ ಕೂಡಿದ ದಾರಿಯಲ್ಲಿ ಇದ್ರೆ ಆವಾಗ ಉತ್ತಮಂ ಸ್ಥಾನಮುಪೈತಿ. ಅದು ನಾವು ಕೊನೆಯ ಸಾಲನ್ನು ನೋಡಿದ್ದು ಕೂಡ ಅಥಯೋ ದಕ್ಷಿಣೆ ಪ್ರಮೀಯತೆ ಇತ್ಯಾದಿ ಮಾತುಗಳ ಮೂಲಕ ಭಗವಂತನ ಪ್ರಜ್ಞಾಪೂರ್ವಕವಾದ ತಿಳುವಳಿಕೆ ಅನ್ನೋದು ಅತ್ಯಂತ ಮುಖ್ಯ ಅಂತ. ನಾವು ಏತೇ ಶ್ರುತಿ ಆಚಾರ್ಯರ ಭಾಷ್ಯಕ್ಕೆ ಮರಳಿ ಬಂದ್ರೆ, ಏತೇ ಶ್ರುತಿ ಸೋಪಾಯೇ ಜ್ಞಾತ್ವಾ ಅನುಷ್ಠಾಯ ನ ಮುಹ್ಯತಿ ತಚ್ಚಾಹ ಸ್ಕಾಂದೆ. ಏತೇ ಶ್ರುತಿ, ಇನ್ನು ಮೇಲೆ ಹಿಂದಿನ ಪೇಜ್ ಅಲ್ಲೇ ಏತೇ ಶ್ರುತಿ ಸೋಪಾಯೇ ಜ್ಞಾತ್ವಾ ಅನುಷ್ಠಾಯ ನ ಮುಹ್ಯತಿ ತಚ್ಚಾಹ ಸ್ಕಾಂದೆ. ಈ ಎರಡು ಶ್ರುತಿಗಳನ್ನು ಉಪಾಯದಿಂದ ಕೂಡಿದವನಾಗಿ ಯಾರ ಅನುಷ್ಠಾನಕ್ಕೆ ತರ್ತಾನೋ ಅವನು ಮೋಹಕ್ಕೊಳಗಾಗುವುದಿಲ್ಲ. ಇದನ್ನು ಸ್ಕಾಂದ ಪುರಾಣ ಹೇಳುತ್ತೆ ಅಂತ ಹೇಳಿ ಮುಂದಿನ ಪುಟದಲ್ಲಿದೆ. ಶ್ರುತಿ ಜ್ಞಾತ್ವಾತು ಸೋಪಾಯೇ ಅನುಷ್ಠಾಯ ಚ ಸಾಧನಂ ನ ಕಶ್ಚಿನ್ ಮೋಹಮಾಪ್ನೋತಿ ನ ಚಾನ್ಯಾ ತತ್ರ ವೈಗತಿ. ಶ್ರುತಿ ಜ್ಞಾತ್ವ, ಈ ಎರಡು ದಾರಿಗಳನ್ನು ತಿಳಿದು, ಸೋಪಾಯೇ, ಆ ಉಪಾಯಗಳಲ್ಲಿಯೇ ಮನಸ್ಸಿರಿಸಿ, ಅನುಷ್ಠಾಯ, ಉಪಾಯಗಳೆರಡನ್ನೂ ಚೆನ್ನಾಗಿ ಅನುಷ್ಠಾನಕ್ಕೆ ತಂದು, ಸಾಧನವನ್ನು ಮಾಡಿ, ನ ಕಶ್ಚಿನ್ ಮೋಹಮಾಪ್ನೋತಿ, ಯಾವೊಬ್ಬನೂ ಕೂಡ ಮೋಹಕ್ಕೆ ಜಾರುವುದಿಲ್ಲ, ಮೋಹಕ್ಕೆ ಬೀಳುವುದಿಲ್ಲ. ನಚಾನ್ಯ ತತ್ರ ವೈಗತಿ, ಭಗವಂತನ ತಿಳುವಳಿಕೆಗಾಗಿ ಈ ಎರಡು ದಾರಿಗಳನ್ನು ಬಿಟ್ಟರೆ ಬೇರೆ ದಾರಿ ಯಾವುದೂ ಕೂಡ ನಮಗಿಲ್ಲ
ಅನ್ನುವುದು ಒಟ್ಟು ಅಲ್ಲಿ ಆ ಎರಡು ದಾರಿಗಳ ಮಹತ್ವದ ಕುರಿತಾಗಿ ಬಂದ ಮಾತುಗಳು ಅನ್ನುವಲ್ಲಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಗವದ್ಗೀತಾ ಭಾಷ್ಯೆ ಅಷ್ಟಮೋಧ್ಯಾಯ इति श्रीमदानन्दतीर्थभगवत्पादाचार्य विरचिते श्रीमद्भगवद्गीता तात्पर्ये अष्टमोऽध्यायः अथ नवमः सप्तमोऽध्यायोक्तं स्पष्टयति अस्मिन् अध्याये ಸಪ್ತಮ ಅಧ್ಯಾಯದಲ್ಲಿ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಮಾತು ಬಂದಿತ್ತು. ವಿಜ್ಞಾನ ಸಹಿತವಾದ ಜ್ಞಾನವನ್ನ ನಾನು ಕೊಡುತ್ತೇನೆ ಅಂತ. ಆ ವಿಜ್ಞಾನ ಸಹಿತವಾದ ಜ್ಞಾನದ ಮುಂದುವರೆದ ಭಾಗ, ಇನ್ನಷ್ಟು ಸ್ಪಷ್ಟತೆಯ ಭಾಗ ನಮಗೆ ನವಮ ಅಧ್ಯಾಯದಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ಆಚಾರ್ಯರು ಶ್ಲೋಕದ ಪೂರ್ವ ಪೀಠಿಕೆಯನ್ನಾಗಿ ಕೊಟ್ಟರು. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್ ಅಶುಭಾತ್ ಜ್ಞಾತ್ವಾ ಮೋಕ್ಷಸೆ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಪ್ರವಕ್ಷ್ಯಾಮಿ. ನಿನಗೆ ನಾನು ಹೇಳುತ್ತೇನೆ, ಯಾಕೆಂದ್ರೆ ನೀನು ಅನಸೂಯು ಅಂದ್ರೆ ಅಸೂಯೆಯನ್ನ ಪಡೆದವನು ಅಂತ ಅರ್ಥ. ಜ್ಞಾನ ದೇವರು ನಮಗೆ ಕೊಡುವುದು ಯಾವಾಗ ಅಂದ್ರೆ, ನಾವು ಇನ್ನೊಬ್ಬರ ಬೆಳವಣಿಗೆಯ ಬಗ್ಗೆ, ಇನ್ನೊಬ್ಬರಿಗೆ ಸಿಕ್ಕಿದ ಸೌಕರ್ಯದ ಬಗ್ಗೆ, ಇನ್ನೊಬ್ಬರಿಗೆ ಒದಗಿದ ಉತ್ತಮ ಯೋಗ್ಯತೆಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡದೇ ಇದ್ರೆ ನಮಗೆ ಬೇಕಾದ್ದನ್ನ ದೇವರು ಸುಲಭದಲ್ಲಿ ಕೊಡ್ತಾನೆ. ತುಂಬಾ ಜನರನ್ನ ನಾವು ಲೋಕದಲ್ಲಿ ನೋಡ್ತೇವೆ, ತುಂಬಾ ಯೋಗ್ಯರಿರ್ತಾರೆ. ಅಂದ್ರೆ ನಾನು ಹೇಳುದು ಕೆಲವು ಕಲೆಗಳಲ್ಲಿ ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಪೊಟೆನ್ಷಿಯಲ್ ತುಂಬಾ ಸಮರ್ಥರಿರ್ತಾರೆ. ಆದ್ರೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಸಮಾಜದಲ್ಲಿ ಒಳ್ಳೆ ಹಾಡುಗಾರರು ಇರ್ತಾರೆ. ಎಷ್ಟು ಹಾಡುಗಾರಿಕೆ ಅಂದ್ರೆ ಬಹುಶಃ ಅವರನ್ನ ಉಳಿದವರು ಅಂದ್ರೆ ನಾವೇನ್ ಹೇಳುದು, ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದ್ರೆ ಅವರ ಕೆಲವೊಂದು ಇನ್ನೊಬ್ಬರ ಬಗೆಗೆ ಉರಿದುಕೊಳ್ಳುವ, ಇನ್ನೊಬ್ಬರ ಬೆಳವಣಿಗೆಯ ಕುರಿತಾಗಿ ನಂಜು ಕಾರುವ ಅಥವಾ ಇನ್ನೊಬ್ಬರನ್ನ ಕಷ್ಟಪಡುವುದನ್ನು ನೋಡಿ ಸುಖ ಪಡುವ ಈ ದುರವಸ್ಥೆಯಿಂದ ಅವರು ಯಾವತ್ತೂ ಕೂಡ ತಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯಕ್ಕೂ ಕೂಡ ಬೆಲೆ ಪಡೆಯದೆ ಕಳ್ಕೊಳ್ತಾರೆ. ಇದು ಬೇಕಾದಷ್ಟು ನಮ್ಮ ಸುತ್ತ ನಮ್ಮ ಕಣ್ಣಿಗೆ ಕಾಣುವ ಸಂಗತಿ ಇದು. ಅದಕ್ಕೆ ಕೃಷ್ಣ ಅಷ್ಟು ಒತ್ತು ಕೊಟ್ಟು, ಇಲ್ಲ ಅಂದ್ರೆ ಎಷ್ಟು ಪದಗಳಿಂದ ಅವನನ್ನ ಹೊಗಳಬಹುದಿತ್ತು. ಅರ್ಜುನನಿಗೆ ಇರುವ ಗುಣಗಳು, ಅವನು ಒಳ್ಳೆಯ ಕೇಳುಗ, ಒಳ್ಳೆಯ ಅಧ್ಯಯನಶೀಲ, ಒಳ್ಳೆಯ ಆಚಾರವಂತ, ಮತ್ತೆ ಭಾರಿ ಅದನ್ನ ಅನುಷ್ಠಾನಕ್ಕೆ ತರುವವ, ಈ ಎಲ್ಲಾ ವಿಶೇಷ ಗುಣಗಳನ್ನು ಬಿಟ್ಟು ಕೃಷ್ಣ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ಯಾಕೆಂದ್ರೆ ಉಳಿದ ಯಾವುದೇ ಗುಣಗಳಾದ್ರೂ ಅದು ಅಪಾಯಕಾರಿ ಅಲ್ಲ. ಈಗ ಕೋಪ ಬರುತ್ತೆ, ಕೋಪ ಒಂದ್ ದಿವಸ ತಣ್ಣಗಾಗುತ್ತೆ. ಅಥವಾ ಏನೋ ಬಯಸ್ತಾನೆ, ಅದರ ಮಿತಿ ಅರ್ಥ ಆದಾಗ ಅವನ ಬಯಕೆ ಹೋಗುತ್ತೆ. ಈ ಅಸೂಯೆ ಒಂದುಂಟಲ್ಲ, ಇದು ಆರಂಭದಲ್ಲಿ ನಿಮ್ಗೆ ನೆನಪಿದ್ರೆ ಭಾಗವತ ತಾತ್ಪರ್ಯದಲ್ಲೂ ಈ ಮಾತು ಬಂದಿತ್ತು. ಯಾರು ಯಾರ ಬದುಕಿನುದ್ದಕ್ಕೂ ಇನ್ನೊಬ್ಬರ ಯಾವ ವಿಷಯಕ್ಕಾಗಿ ಅಸೂಯೆ ಪಡ್ತಾನೋ ಅದು ಅವನ ಇಡೀ ಜೀವನದಲ್ಲಿ ಎಂದೂ ಸಿಗಲ್ಲ ಅಂತ. ಹಾಗಾಗಿ ನಿನಗೆ ಯಾಕೆ ನಾನು ಇಷ್ಟು ಜ್ಞಾನದ ಹಸಿವೆಯನ್ನ ಪರಿಹರಿಸುವ, ಆ ತೃಷೆಯನ್ನ ದೂರೀಕರಿಸುವ ಕಾರ್ಯಕ್ಕೆ ಕೈ ಹಾಕಿದ್ದೇನೆ ಅಂತಂದ್ರೆ, ನೀನು ನನಗೆ ತುಂಬಾ ಇಷ್ಟ. ಇದು ಇಲ್ಲಿ ಅಲ್ಲ, ನೀವು ಕೊನೆಯ 18ನೇ ಅಧ್ಯಾಯ ನೋಡಿದಾಗ್ಲೂ ಮತ್ತು ನಾ ಭಕ್ತಾಯ ಕದಾಚನ ಹೇಳುವಾಗ ನಚಾ ಶುಶ್ರೂಷವೇ, ಅಲ್ಲಿಯೂ ಕೂಡ ಈ ಅನಸೂಯ ಶಬ್ದವನ್ನ ಬಳಸ್ತಾರೆ. ಏನ್ ಹೇಳ್ತೇನೆ ನಾನು, ಪ್ರವಕ್ಷ್ಯಾಮಿ ಅಂತಂದ. ವಕ್ಷ್ಯಾಮಿ ಅಂದ್ರೆ ಸಾಕಿತ್ತು, ಪ್ರವಕ್ಷ್ಯಾಮಿ ಅಂತ ಹೇಳುವ ಮೂಲಕ ಪ್ರಕೃಷ್ಟವಾದದ್ದನ್ನು ಹೇಳ್ತೇನೆ, ಸಾಮಾನ್ಯವಾದದ್ದನ್ನಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಬಹಳ ವಿಶಿಷ್ಟವಾದದ್ದು. ಪ್ರವಕ್ಷ್ಯಾಮಿ ಅನಸೂಯವೇ, ಎಂತದ್ದನ್ನು ಹೇಳ್ತೇನೆ,
ಜ್ಞಾನಂ ವಿಜ್ಞಾನ ಸಹಿತಂ. ಅಲ್ಲಿಯೂ ಕೂಡ ಇದೇ ಮಾತು ಬಂದಿತ್ತು 7ನೇ ಅಧ್ಯಾಯದಲ್ಲಿ. ಅಲ್ಲೂ ಕೂಡ ವಿಶೇಷವಾದ ಜ್ಞಾನವನ್ನು ನಾನು ನಿನಗೆ ಕೊಡ್ತೇನೆ ಅಂತ. ಆ ಅಧ್ಯಾಯದ ಆರಂಭದಲ್ಲಿ ಹ್ಮ್ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಅನ್ನುವುದು ಹಿಂದೆ ನಮಗೆ ಬಂದಿದ್ದ ಮಾತು. ಈಗ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂದ್ರೆ ಆಚಾರ್ಯರು ಆ ಸಪ್ತಮಾಧ್ಯಾಯದ ಅಭಿಪ್ರಾಯವನ್ನೇ ಸ್ಪಷ್ಟ ಐತಿ ಅಂತ ಯಾಕೆ ಹೇಳ್ದ ಅಂತ ನಮ್ಗೆ 7ನೇ ಅಧ್ಯಾಯ ನೆನಪಿದ್ರೆ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಆದ್ರಿಂದಾಗಿ ರಾಜವಿದ್ಯಾ ರಾಜಗುಹ್ಯಂ, ರಾಜ ಅನ್ನೋ ಶಬ್ದಕ್ಕೆ ಇಲ್ಲಿ ಆ ರಾಜನೀತಿಯ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ರಾಜವಿದ್ಯಾ ಅಂದ್ರೆ ವಿದ್ಯೆಯಲ್ಲಿ ರಾಜ, ವಿದ್ಯೆಯಲ್ಲಿ ಶ್ರೇಷ್ಠ, ವಿದ್ಯೆಯಲ್ಲಿ ಉತ್ತಮವಾದದ್ದು ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ. ಆ ಅಂಶವನ್ನ ಇಲ್ಲಿ ಮತ್ತೆ ನೆನಪಿಸುವುದು. ರಾಜಗುಹ್ಯಂ, ಗುಹ್ಯ ಅಂದ್ರೆ ಗುಟ್ಟಾಗಿ ಇಡಬೇಕಾದ್ದು. ಎಂದೂ ಕೂಡ ಯಾರತ್ರನೂ ಅದರ ಬಗ್ಗೆ ಕೆಲವೊಂದು ಚರ್ಚೆ ಮಾಡ್ಲಿಕ್ಕಾಗಲ್ಲ, ಚರ್ಚೆ ಮಾಡಬಾರದು ಕೂಡ. ನಮ್ಗೇನೋ ಒಂದು ವಿಶಿಷ್ಟವಾದದ್ದು ಗೊತ್ತಾಯಿತು ಅಂದ್ರೆ ಅಂದ್ರೆ ಗೊತ್ತಾಗುವುದು ಅನ್ನೋದು ಆ ಗುರುಗಳ ಹತ್ರ ಅಥವಾ ನಮ್ಗೆ ಹಿತೈಷಿಗಳ ಹತ್ರ ತಾನಾಗಿ ಅದು ಗೊತ್ತಾಯ್ತು ಅಂದ್ರೆ ಸಮಸ್ಯೆ ಇಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆ ಬದುಕಿನ ಎಲ್ಲವನ್ನು ಸಾರ್ವಜನಿಕ ಮಾಡುವಂತಹ ಒಂದು ಸಾಮಾನ್ಯ ಹುಚ್ಚು ನಮಗಿದೆ. ನಾವು ನೋಡ್ತಾ ಇರ್ತೇವೆ. ನಮ್ಗೆ ಎಷ್ಟೋ ಜನಕ್ಕೆ ಏನು ಅಂದ್ರೆ ಇನ್ನೊಬ್ಬರ ಸ್ಟೇಟಸ್ ನೋಡುದೇ ಒಂದು ದೊಡ್ಡ ಪ್ರೋಗ್ರಾಮ್. ನಂದು ಇವತ್ತು ಸ್ಟೇಟಸ್ ನೋಡಿ ಆಗಿಲ್ಲ, ನಾನು ಫಸ್ಟ್ ಸ್ಟೇಟಸ್ ನೋಡಿ ಮುಗಿಸ್ಬೇಕು ಅಂತ ಕೂತಿರ್ತಾರೆ. ನನಗೆ ಆಶ್ಚರ್ಯ ಆಗುದು. ಏನು ಸ್ಟೇಟಸ್ ಹಾಕೋದೇ ನೋಡ್ಲಿಕ್ಕೆ ತಪ್ಪಲ್ಲ, ನಾನು ಅದೇನೋ ಒಂದು ಯಜ್ಞ ಅನ್ನೋ ತರ, ಅದ್ ನೋಡದೇ ಇದ್ರೆ ಏನೋ ಕಳ್ಕೊಳ್ತೇವೆ ಅನ್ನೋ ತರ, ಅಥವಾ ನಮ್ಮಲ್ಲಿರುವ ಎಲ್ಲಾ ಆ, ಎಡವಟ್ಟುಗಳನ್ನು ಲೋಕಕ್ಕೆ ತೋರಿಸಿ ನಾವೆಷ್ಟು ಕಷ್ಟದಲ್ಲಿದ್ದೇವೆ ಅಂತ ಹೇಳಿಕೊಳ್ಳುವಂತಹ ಒಂದು ಯಾವುದೋ ಒಂದು ದಿವಸ ಅದು ಅಕಸ್ಮಾತ್ ಆಗಿ ಮನಸ್ಸಿಗೆ ಅನ್ನಿಸಿದ್ದನ್ನ ಬರೆದ್ರೆ ತಪ್ಪಿಲ್ಲ. ಆದ್ರೆ ಗಂಟೆ ಗಂಟೆಗೆ ಕೂತಲ್ಲಿ ನಿಂತಲ್ಲಿ ರೈಲ್ವೆ ಟ್ರ್ಯಾಕ್ ತರ ಹೋಗ್ತಾ ಇರುತ್ತೆ, ಲೈನ್ಗಳ ಮೇಲೆ ಲೈನ್, ಲೈನ್ಗಳ ಮೇಲೆ ಲೈನು ಅನ್ನೋ ತರ. ಅಥವಾ ಹಾಕದೇ ಇದ್ರೆ ಒಂದು ದೊಡ್ಡ ಏನೋ ಮಿಸ್ ಆಯ್ತು ಅಂತನೋ, ಯಾರಿಗೂ ಒಳ್ಳೆ ವಿಷಯ ಗೊತ್ತಾಗ್ಲಿ ಅಂತ ಭಾವನೆ ತಪ್ಪಲ್ಲ. ಆದ್ರೆ ನಮ್ಮ ಒಳಗಿನ ಗುಟ್ಟನ್ನ ಅಥವಾ ಇನ್ನೊಬ್ಬರ ಒಳಗಿನ ಗುಟ್ಟು ತಿಳಿಯುವುದೇ ಆ ಸ್ಟೇಟಸ್ ಅನ್ನ ಚೆಕ್ ಮಾಡುವಂತಹ ಒಂದು ದುರವಸ್ಥೆ ಇರುತ್ತಲ್ಲ, ಅದು ನಮ್ಗೆ ಆ ತುಂಬಾ ಸರ್ತಿ ನಮ್ಮ ಒಳಗಿನ ಸತ್ವವನ್ನ ಸಾರವನ್ನ ಹುಸಿಗೊಳಿಸುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಅಂತದ್ದನ್ನ, ನಮ್ಮ ಒಳಗಿನ ಭಾವನೆಗಳನ್ನ ನಾವು ಆದಷ್ಟು ಎಲ್ಲಿಯೂ ವ್ಯಕ್ತಪಡಿಸುವುದು ಹಿತ ಅಲ್ಲ. ನಮ್ಮನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪ್ರಾರ್ಥನೆ ಮಾಡುವುದು ಅಥವಾ ಯಾವುದೋ ಒಂದು ಸ್ತುತಿ ರಚನೆ ಮಾಡಿದ್ರೆ ಅದನ್ನ ಆ ಸಂತೋಷ ಪಡುವವರಿಗೋಸ್ಕರ ಹಾಕುವುದು ತಪ್ಪಲ್ಲ. ಆದರೆ ನಮ್ಮ ಒಳಗಿನ ಭಾವನೆಗಳ ತುಮುಲಗಳ ಎಲ್ಲ ಆ, ಅಂಶಗಳನ್ನು ಜಗಜ್ಜಾಹೀರುಗೊಳಿಸುವುದು, ಅದು ನಮ್ಗೇನೆ ಸಾಧನೆಯ ವಿಷಯದಲ್ಲಿ, ಅಂದ್ರೆ ನಾನು ಇವತ್ತಿಷ್ಟು ಜಪ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ, ಇಷ್ಟು ವಿಷಯಗಳನ್ನ ಆ ಏನು ಹೇಳಿಕೊಂಡು ತಿರುಗುವಂತಹ ಒಂದು ಅಭ್ಯಾಸ, ಅದು ನಮಗೆ ಒಂದಲ್ಲ ಒಂದು ರೀತಿಯಿಂದ ಕೆಡುಕುಂಟು ಮಾಡಬಹುದು ಬೇರೆಯವರ ದೃಷ್ಟಿ ಬಿದ್ದದ್ರಿಂದ. ಹಾಗಾಗಿ ಇದನ್ನು ಗುಟ್ಟಾಗಿಟ್ಕೊಳ್ಬೇಕು ಅಂತ. ಮೊದಲು ನೋಡಿ, ಗುಹ್ಯತಮಂ ಅಂದ, ಈಗ ರಾಜ ಗುಹ್ಯಂ ಅಂದ. ಇದಂತೂ ಆಶ್ಚರ್ಯ ಅಂದ್ರೆ ನನಗೆ ಆ ಈ ವಿಷಯದಲ್ಲಿ, ಈಗ ನಮ್ಮ ವಿಷಯ ಆದ್ರೆ ಎಲ್ರಿಗೂ ಕುತೂಹಲ ಇರುತ್ತೆ, ಆದ್ಮೇಲೆ ಅದು ಎಲ್ರಿಗೂ ಗೊತ್ತಾಗತ್ತೆ.
ಈ ವಿಷಯದಲ್ಲಿ ಯಾರಿಗೂ ಕುತೂಹಲ ಇಲ್ಲ ಅಂತ ಧೈರ್ಯದಲ್ಲಿಯೇ ಕೃಷ್ಣ ಅದನ್ನ ಗೀತೆಯಲ್ಲೇ ಆಡ್ ಮಾಡಿ ಹೇಳಿದ. ಈ ವಿಷಯದಲ್ಲಿ ಯಾರಿಗೂ ಕುತೂಹಲ ಬರುದು, ಇದು ಗುಟ್ಟು ಅಂತ ಹೇಳಿದ್ರು ಯಾರು ಗುಟ್ಟೆ, ಗುಟ್ಟು ಅವರಿಗೆ ಇರ್ಲಿ, ನಮ್ಗೆ ಆ ಗುಟ್ಟೆಲ್ಲ ಬೇಡ. ನಮ್ಗೆ ಬೇರೆಯವ್ರ ಜೀವನದ ಗುಟ್ಟು ಬೇಕು. ನಮಗೆ ಯಾರದ್ದಾದ್ರೂ ಜೀವನದಲ್ಲಿ ಏನಾಯ್ತು, ಅವ್ನ್ ಬಿದ್ನ, ಎದ್ನ, ಅವ್ರಿಗೆ ಮಕ್ಕಳಾಯ್ತಾ, ಅವ್ರಿಗೆ ಮದ್ವೆ ಆಯ್ತಾ, ಓ ಹಾಗೆ ಹೀಗೆ ಏನೇನೋ ಹುಚ್ಚುಗಳು ಇಡೀ ದಿವಸ ಹಾಕೊಂಡು ಕೂತಿರ್ತಾರೆ. ಅವ್ರು ಯಾರೋ ವಿಲ್ ಮಾಡ್ತಾರೆ, ಯಾರಿಗೋ ಕೊಡ್ತಾರೆ. ಏನಾಯ್ತು, ಅವ್ರವ್ರ ಇಷ್ಟ, ಅವ್ರವ್ರ ಆಸಕ್ತಿ, ಅವ್ರಿಗೆ ಯಾರಿಗೆ ಕೊಡ್ಬೇಕು ಅಂತ ಅನ್ಸುತ್ತೋ ಅವ್ರಿಗೆ ಕೊಡ್ತಾರೆ. ಇಡೀ ದಿವಸ ಅದನ್ನೇ ಚರ್ಚೆ. ಅದೇ ಹೆಣದ ಮುಂದೆ ನಿಂತ್ಕೊಂಡು ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಅವ್ರ ಸಾಧನೆ ಆದ್ರೂ ಹೇಳ್ಬಾರ್ದ, ಅವರ ಗ್ರಂಥಗಳ ಬಗ್ಗೆ ಹೇಳ್ಬಾರ್ದ, ಅವರ ಆ ಅಪರೂಪದ ಜೀವನದ ಅನುಭವದ ಸಂಗತಿಗಳನ್ನು ಎಷ್ಟೋ ಹಂಚಿಕೊಂಡಿದ್ದಾರೆ, ಅದನ್ನಾದ್ರೂ ಮಾತಾಡಬಾರ್ದ. ಏನೇನೋ ಚರ್ಚೆಗಳು ಅನಗತ್ಯವಾದ. ಇವ್ರು ಯಾರಿಗೂ ಅದರಿಂದ ಒಂದು ಪೈಸೆ ಪುಡಿಗಾಸು ಉಪಯೋಗನೂ ಇಲ್ಲ, ಸಿಗುದೂ ಇಲ್ಲ. ಆದ್ರೆ ಅನಗತ್ಯವಾದ ಕೆಟ್ಟ ಕುತೂಹಲದಲ್ಲಿ ಆ ಈ ಬಿಗ್ ಬಾಸ್ಗಳಂತಹ ಕಾರ್ಯಕ್ರಮಗಳು ಹಿಟ್ಟಾಗಿ ಕಾರಣನೇ ಈ ಬೇರೆಯವರ ಜೀವನದಲ್ಲಿ ಏನಾಗುತ್ತೆ ಅನ್ನೋ ನೋಡೋ ಕೆಟ್ಟ ಕುತೂಹಲ. ಯಾರಿಗಾದ್ರೂ ಏನಾದ್ರೂ ಅವರ ಸಾಧನೆ ಅಥವಾ ಅವರ ಜೀವನದ ಅನುಭವವನ್ನು ಅವ್ರು ಪಡೀತಾ ಇರ್ತಾರೆ. ನಮ್ಗೆ ನಮ್ದೇ ಹೊದ್ದು ಮಲಗಿದ್ರೂ ಮುಗಿಯದಷ್ಟು ಕಾರ್ಯಕ್ರಮಗಳಿವೆ. ಯಾಕದನ್ನ ತಲೆ ಮೇಲೆ ಹಾಕೊಳ್ಬೇಕು? ಕೃಷ್ಣ ಆ ಗುಟ್ಟು ಅಂತ ಹೇಳಿ ಶ್ಲೋಕದಲ್ಲೇ ರಟ್ಟು ಮಾಡಿ ಕೊಟ್ರು, ಯಾರು ಇನ್ನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಜೀವನದಲ್ಲಿ ಉಪಯೋಗಿಸ್ಲಿಕ್ಕಾಗ್ಲಿ ಬಳಸುವುದಿಲ್ಲ ಅಂತ ಅವನಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಾಧಕನಿಗಾದ್ರೂ ಇದೆಷ್ಟು ಮಹತ್ವದ್ದು ಅಂತ ಗೊತ್ತಿರ್ಲಿ, ಉಳಿದವ್ರು ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅವನಿಗೂ ಗೊತ್ತಿದೆ. ಆದ್ರೆ ನಮ್ಗೆ ಒಂದು ಎಚ್ಚರ ಕೊಡ್ತಾನೆ, ಇದು ರಾಜಗುಹ್ಯಂ. ನಾನು ನಿಮಗೆ ಅತ್ಯಂತ ಗುಹ್ಯತಮವಾದ ವಿಜ್ಞಾನದಿಂದ ಕೂಡಿದ, ಯಾವುದನ್ನ ತಿಳಿದರೆ ಅಶುಭದಿಂದ ಬಿಡುಗಡೆಯನ್ನ ಪಡೆಯುವುದು ಸಾಧ್ಯವಾಗುತ್ತೋ ಅಂತಹ ವಿದ್ಯೆಗಳಲ್ಲಿ ಅತ್ಯಂತ ದೊಡ್ಡದಾದ, ಗುಹ್ಯಗಳಲ್ಲಿ ಅತ್ಯಂತ ಗುಟ್ಟಾದ, ಅತ್ಯಂತ ಪವಿತ್ರವಾದ, ಅತ್ಯಂತ ಉತ್ತಮವಾದ, ಕಣ್ಣ ಮುಂದೆ ಕಂಡಾಗ ಓ ಹೌದು ಇದನ್ನೇ ಇವರು ಹೇಳಿದ್ದು ಅಂತ ಕಾಣಿಸಿಕೊಳ್ಳುವ ಪ್ರತ್ಯಕ್ಷಾವಗಮಂ, ಮತ್ತು ಧರ್ಮದ ಚೌಕಟ್ಟಿನ ಒಳಗೆ ಗಮನಿಸಿದಾಗ ಇದು ಧರ್ಮದ ಎಲ್ಲ ಅಂಶಗಳನ್ನೂ ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳಿಕ್ಕೆ ಉಪಕಾರ ಮಾಡುವಂಥದ್ದು ಅಂತ, ಮತ್ತು ಅನುಭವಿಸುವಾಗ ಅದರಿಂದ ಸೌಖ್ಯವನ್ನ ಆ ಕರ್ತುಂ ಸುಸುಖಂ, ಮಾಡುವುದಕ್ಕೆ ಸುಲಭ, ಸುಕರ, ಸುಲಲಿತ ಮತ್ತು ಅವ್ಯಯಂ ಎಂದು ಈ ಚಿಂತನೆ ಜ್ಞಾನ ವ್ಯತ್ಯಾಸ ಆಗುದಿಲ್ಲ. ಹೋದ ಯುಗದಲ್ಲಿ ಹೀಗಿತ್ತು, ಈ ಯುಗದಲ್ಲಿ ಹೀಗಾಯ್ತು ಅಂತ ಬದಲಾಗದೆ ಇರುವ ಸನಾತನವಾದ ಚಿಂತನೆಯನ್ನು, ಸನಾತನ ಧರ್ಮವನ್ನು ನಾನು ಪ್ರವಕ್ಷ್ಯಾಮಿ. ತುಂಬಾ ವಿಶೇಷಣಗಳನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ. ಇದು ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಕರ್ತುಂ ಸುಸುಖಂ ಪವಿತ್ರಂ ಉತ್ತಮಂ ಅವ್ಯಯಂ ರಾಜಗುಹ್ಯಂ ರಾಜವಿದ್ಯಾ. ಏನದು ವಿದ್ಯೆಗೆ ಇಷ್ಟು ವಿಶಿಷ್ಟವಾದ ಆ ಇದು ಕೊಡ್ತಾನೆ ಅಂದ್ರೆ, ನಮಗೆ ವಿದ್ಯೆಯ ಬಗ್ಗೆ ಏನಾದ್ರೂ ಹೇಳಬೇಕು ಅಂತಿದ್ರೆ, ಜ್ಞಾನದ ಮಹತ್ವವನ್ನು ಹೇಳಬೇಕು ಅಂತಿದ್ರೆ, ಜ್ಞಾನ ಹೇಗಿರ್ಬೇಕು ಅನ್ನೋದಕ್ಕೊಂದು ಲಕ್ಷಣ ಇದು. ಒಂದು ರೀತಿಯಲ್ಲಿ ಸಮಗ್ರತೆಯಿಂದ ಕೂಡಿದ ಜ್ಞಾನದ ಚೌಕಟ್ಟನ್ನ ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಇದನ್ನು ಎಲ್ಲಿಯೋ ಒಂದು ಕಡೆ ಮೀರಿದ್ರು ಕೂಡ ಕರ್ತುಂ ಸುಸುಖನಲ್ಲದೆ ಇದ್ರೆ ಅದು ಜ್ಞಾನವೇ ಅಲ್ಲ. ಧರ್ಮದ ಮಾರ್ಗದಲ್ಲಿ ಅದು ನಡೆಸುವುದಿಲ್ಲ ಅಂದ್ರೆ ಅದು ಜ್ಞಾನವೇ ಅಲ್ಲ. ನಮ್ಮ ಅನುಭವಕ್ಕೆ ಬರುವ ವಿಷಯದಲ್ಲಿ ಅದಕ್ಕೆ ಯಾವುದೇ ಆ ಅವಕಾಶವೇ ಇಲ್ಲ ಅಂದ್ರೆ ಅದು ಜ್ಞಾನವೇ ಅಲ್ಲ. ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷಕ್ಕೆ ಬರುವಂಥದ್ದು, ಭಗವಂತನ ಬಗ್ಗೆಗೆ ನಮಗೂ ಕೂಡ ಅರಿವಿಗೆ ತರಬಹುದಾದದ್ದು. ಪ್ರತ್ಯಕ್ಷ ಅನ್ನುವ ಶಬ್ದ ಇಂದ್ರಿಯಗಳಿಗೆ ಕಾಣುವಂಥದ್ದು. ಎಲ್ಲಾ ಇಂದ್ರಿಯಗಳಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಬೇಕಾದದ್ದು. ಆಮೇಲೆ ಎಷ್ಟು ಎಚ್ಚರ ಕೊಡ್ತಾನೆ ನಂಗೆ ಗಮನಿಸಿ. ಅಶ್ರದ್ಧದಾನ ಪುರುಷಾಹ ಅಸ್ಯ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಅಶ್ರದ್ಧದಾನ. ನಾನು ಈ ಜ್ಞಾನದ ಬಗ್ಗೆ ಬಹಳ
ಮಹತ್ವದ ಸಂಗತಿ ಅಂತ ಬಿಡಿಸಿ ಹೇಳಿದೆ. ಅದಕ್ಕೆ ತುಂಬಾ ಮಹತ್ವ ಇದೆ. ಅದನ್ನು ತುಂಬಾ ಗಂಭೀರವಾಗಿ ನಾವು, ಅಂದ್ರೆ ಅದು ಗುಟ್ಟು, ವಿದ್ಯೆಗಳಲ್ಲಿ ದೊಡ್ಡದು, ಪವಿತ್ರವಾದದ್ದು, ಉತ್ತಮವಾದದ್ದು, ಧರ್ಮದಿಂದ ಚಿಂತಿಸಬೇಕಾದ್ದು, ಪ್ರತ್ಯಕ್ಷಕ್ಕೆ ಅನುಭವಕ್ಕೆ ಬರುವಂಥದ್ದು, ಮಾಡುವುದಕ್ಕೆ ಸುಲಭ ಇರುವಂಥದ್ದು, ಮಾಡಲೇಬೇಕಾದ್ದು, ಮತ್ತು ಎಂದೂ ಬದಲಾಗದ್ದು. ಅವ್ಯಯ ಅಂದ್ರೆ ವ್ಯತ್ಯಾಸ ಆಗದೆ ಇರುವಂಥದ್ದು, ನಾಶ ಆಗದೆ ಇರುವಂಥದ್ದು. ಇಷ್ಟು ವಿಷಯಗಳನ್ನ ನಾನು ಬಿಡಿಸಿ ಹೇಳಿದ ಮೇಲೂ ನಾನು ಹೇಳಿದ ಈ ವಿಷಯದಲ್ಲಿ ಯಾರು ಶ್ರದ್ಧೆ ಇಟ್ಟಿರುವುದಿಲ್ವೋ, ಯಾರು ಅದರ ಬಗ್ಗೆ ಪ್ರಾಮಾಣಿಕವಾದ ಆ ಅದರ ಅಸ್ತಿತ್ವವನ್ನ ಒಪ್ಪಿಕೊಳ್ಳುವುದಿಲ್ವೋ, ಅವರು ಅಸ್ಯ ಧರ್ಮಸ್ಯ ಅಶ್ರದ್ಧಧಾನಾಹ. ಅಂದ್ರೆ ಈ ಜ್ಞಾನ ಅನ್ನೋದು ಧರ್ಮ್ಯಂ ಅಂತ ಬಂತಲ್ವಾ, ಇದು ಧಾರಣೆಗೆ ಕಾರಣವಾದದ್ದು. ಧರ್ಮ್ಯ ಅಂದ್ರೆ ಇನ್ನೊಂದು ಪ್ರಧಾನವಾಗಿ ಈ ಜ್ಞಾನ ಅನ್ನೋದು ಸಮಾಜದ ಅಸ್ತಿತ್ವಕ್ಕೆ ಕಾರಣವಾದದ್ದು, ಸಮಾಜದ ಬೆಳವಣಿಗೆಗೆ ಕಾರಣವಾದದ್ದು. ಅದನ್ನ ಅನುಷ್ಠಾನ ಮಾಡಿದ್ರೆ ಸಮಾಜ ಭದ್ರವಾಗಿರುತ್ತೆ ಮತ್ತು ಭಗವಂತನಿಗೆ ಕಟಿಬದ್ಧವಾಗಿರುತ್ತೆ. ಅಂಥದ್ದನ್ನ ಯಾರು ನಂಬದೆ ದೂರ ಸರಿತಾನೋ, ಎಷ್ಟು ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬೋದು, ಮಾಂ ಅಪ್ರಾಪ್ಯ ನಿವರ್ತಂತೆ, ಎಂದೂ ನನ್ನನ್ನು ಅವನು ಮತ್ತೆ ಪಡೆಯುವುದಿಲ್ಲ. ಇನ್ನೊಂದ್ ಕಡೆ ಸ್ವಲ್ಪ ಇನ್ನೂ ಖಾರವಾಗಿ ಹೇಳಿದಾನೆ, ಮಾಮ ಪ್ರಾಪ್ಯೈವ ಕೌಂತೆಯ ಅಂತ. ಇಲ್ಲೇ ಅಪ್ರಾಪ್ಯ ಮಾಂ ನಿವರ್ತಂತೆ, ಯಾರು ಶ್ರದ್ಧೆ ಇಡುವುದಿಲ್ವೋ ಅಲ್ಲಿ ತನಕನೂ ಅವನು ನನ್ನನ್ನು ಪಡೆಯುವುದಿಲ್ಲ. ಯಾವಾಗ ಶ್ರದ್ಧೆ ಬರುತ್ತೋ ಆವಾಗ ಅವನು ನನ್ನನ್ನು ಪಡೀತಾನೆ. ಕೆಲವು ಜೀವನದ ಅನಿವಾರ್ಯ ಪ್ರಾರಬ್ಧ ಘಟನೆಗಳನ್ನ ಅನುಭವಿಸದೆ ಮುಂದುವರಿಲಿಕ್ಕಾಗುದಿಲ್ಲ ಅಂದಾಗ ತೀರಾ ಅಗ್ನಾಸ್ಟಿಕ್ ಆಗಿ ಬದುಕು ಬಿಡ್ತಾರೆ, ಅಥವಾ ಒಂಥರ ನಾಸ್ತಿಕ್ಯದ ಚಿಂತನೆಯಿಂದಲೂ ದಾರಿ ತಪ್ತಾರೆ. ಯಾಕೆಂದ್ರೆ ನಮ್ಗೆ ತುಂಬಾ ಹತ್ತಿರದ ಒಬ್ಬ ವ್ಯಕ್ತಿ, ಹತ್ತಿರ ಅಂದ್ರೆ ಲೇಖನಗಳಿಂದ, ಅವರ ಮಾತುಗಳಿಂದ ಹತ್ತಿರ, ತುಂಬಾ ವ್ಯಕ್ತಿಶಃ ಪರಿಚಯ ಇರಲಿಲ್ಲ. ಅವರು ಹೊರಗಿನ ಸೈನ್ಸ್ ಅನ್ನ ತುಂಬಾ ಚೆನ್ನಾಗಿ ಓದಿದ್ರು. ಆದ್ರಿಂದಾಗಿ ಅವರ ಬರವಣಿಗೆಯಲ್ಲಿಯೂ ಕೂಡ ಅಂಥದ್ದೇ ಒಂದು ಗಟ್ಟಿತನ ಇತ್ತು. ಆದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಿದ್ರು. ಅವರಿಗೆ ಗುರುಕುಲದ ಅಧ್ಯಯನದ ಬೆಂಬಲ ಇರಲಿಲ್ಲ, ಮತ್ತು ಸಮಾಜದಲ್ಲೂ ಅಂಥ ಓದುಗ ವರ್ಗಕ್ಕೆ ಹತ್ತಿರದವರು ಅಲ್ಲ ಅವರು. ಆದ್ರೆ ಆಚಾರ್ಯರ ಸಂಪರ್ಕ, ಗೋವಿಂದಾಚಾರ್ಯರ ಸಂಪರ್ಕ, ಹೀಗೆ ಇನ್ಯಾರ್ಯಾರದ್ದು ಆ ಪಾಠ ಮಾಡುವವರ ಸಂಪರ್ಕದಿಂದ ಅವರಿಗೆ ಒಂದು ಒಳ್ಳೆಯ ತಿಳುವಳಿಕೆ ಬಂದಿತ್ತು. ನಾನಿದು ಹೇಳ್ತಾ ಇರೋದು ಬರೀ 1-2 ವರ್ಷದ ಆಚೆ ಈಚೆಗೆ ನಡೆದ ಘಟನೆ. ಅಲ್ಲಿ ತನಕನೂ 2 ವರ್ಷನೂ ಇಲ್ಲ, ಈಗ 6 ತಿಂಗಳ ಹಿಂದೆ ಅವರ ಬದುಕಿನಲ್ಲಿ ಕೆಲವು ಬದಲಾವಣೆ ಆಯಿತು. ಅವರ ಅತ್ಯಂತ ಆಪ್ತರು, ಒಡ ಹುಟ್ಟಿದವರು, ಆಚೆಯಿಂದ ಹೆತ್ತವರು, ಇನ್ನೊಂದು ಕಡೆಯಿಂದ ಯಾರೋ ಬಂಧುಗಳು, ಎಲ್ರೂ ಅವರಿಗೆ ದೂರ ಆದ್ರು. ದೂರ ಆದಾಗ ಎಷ್ಟು ಲಾಜಿಕಲಿ ಏನಂತೇವೆ, ತತ್ವವನ್ನ ದೃಢವಾಗಿ ಪ್ರತಿಪಾದಿಸ್ತಾ ಇದ್ದವರು ಈಗ ಪೂರ್ತಿ ವಿರುದ್ಧವಾಗಿ ಜಗತ್ತಿನಲ್ಲಿ ದೇವರೇ ಇಲ್ಲ ಅಂತ ಕೂತು ಬಿಟ್ಟಿದ್ದಾರೆ. ಅವರಷ್ಟು ಚೆನ್ನಾಗಿ ಪ್ರತಿಪಾದಿಸೋರು ಶಾಸ್ತ್ರೀಯವಾಗಿ ಯಾರು ಇರಲಿಲ್ಲ. ಶಾಸ್ತ್ರೀಯವಾಗಿ ನಾನು ಹೇಳ್ತಾ ಇರೋದು ಇವತ್ತಿನ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು. ಆ ಇವತ್ತು ಸೈನ್ಸ್ ಪ್ರಕಾರ ಅಂತ ಎಲ್ಲರೂ ಮಾತಾಡುವಾಗ ಅದರ ಅನುಕೂಲವನ್ನೇ ಇಟ್ಟುಕೊಂಡು, ಅವರ ಪ್ರೊಫೆಸರ್ ಕೂಡ ಅವರು ಅದರ ಶಾಸ್ತ್ರದಲ್ಲಿ, ಸೈನ್ಸ್ ಅಲ್ಲಿ. ಆದ್ರೆ ಅವರ ಜೀವನದಲ್ಲಾದ ಕೆಲವು ಅತ್ಯಂತ ಘಾಸಿ ಉಂಟು ಮಾಡುವ ಘಟನೆಗಳಿಂದಾಗಿ ಇವತ್ತು ನಮ್ಗೆ ಅವರನ್ನ ಆ ಮುಖದಿಂದ ಅವರನ್ನ ನಂಬಲಿಕ್ಕೂ ಆಗ್ತಿಲ್ಲ, ಅವರನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗ್ತಿಲ್ಲ. ಅಂದ್ರೆ ಅವ್ರು ಯಾರ ಹತ್ರನು ಬಿಚ್ಚಿಕೊಳ್ತಾ ಇಲ್ಲ ಅನ್ನೋದು ಒಂದು ಕಾರಣ ಇರಬಹುದು. ಬಹುಶಃ ಅದೇ ಟೈಮ್ ಬಂದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ತುಂಬಾ ಶಾಕಿಂಗ್. ನಾವು ಯಾವುದನ್ನ ಏನ್ ಅನ್ಕೊಂಡಿರ್ತೇವೋ ಅದು ಹಾಗೇ ನಡೆಯತ್ತೆ ಅಂತ ಹೇಳಿಕ್ ಬರುದಿಲ್ಲ. ಯಾವುದೋ ಒಂದು ಪ್ರಾರಬ್ಧವಶಾತ್ ಈಗ ಅವರ ಸಮಯದಲ್ಲಿ ಜ್ಞಾನದ ಪಲ್ಲಟ ಉಂಟಾಗಿ ಅವರು ನಾವು ಅನ್ಕೊಂಡ ಚಿಂತನೆಗಳಿಗೆ ವಿರುದ್ಧವಾಗಿ ಯೋಚಿಸ್ತಾ ಇರ್ತಾರೆ. ಅದರಿಂದ ನಾವು ದೇವರ ಹತ್ರ ಯಾವಾಗ್ಲೂ ಕೇಳ್ಕೊಳ್ಬೇಕಾದ್ದೇನು ಅಂದ್ರೆ, ನಿನ್ನ ವಿಷಯದಲ್ಲಿ ಅಥವಾ ಶಾಸ್ತ್ರದ ವಿಷಯದಲ್ಲಿ ನನ್ನ ಶ್ರದ್ಧೆಯನ್ನ ಹಾಳು ಮಾಡಬೇಡ.
ಅದರಲ್ಲಿ ನಾನು ಚಿಂತಿಸಿದ ರೀತಿ ತಪ್ಪಿರಬಹುದು, ಆದರೆ ಅದರ ಚಿಂತನೆಯಲ್ಲಿ ತಪ್ಪಿಲ್ಲ ಅನ್ನೋದು ನಮಗೆ ತಲೆಯಲ್ಲಿ ಇದ್ರೆ ಅದರ ಸರಿಯಾದ ದಾರಿ ನಮಗೆ ತೋಚುವುದು ಸುಲಭವಾಗುತ್ತೆ. ಅಂದ್ರೆ ಭಗವಂತನ ಬಗ್ಗೆ ಶ್ರದ್ಧೆ ತಪ್ಪದಂತೆ ಅದರಲ್ಲಿರುವ ಅವನ ಕಾಳಜಿ ನಮಗೆ ತಿಳುವಳಿಕೆಗೆ ಬರುವಂತೆ ನಿರಂತರ ನಮ್ಮನ್ನ ಸದ್ದಾರಿಯಲ್ಲಿ, ಒಳ್ಳೆಯ ಹೆದ್ದಾರಿಯಲ್ಲಿ ಇಡು ಅಂತ ನಾವು ಕೇಳ್ಕೊಳ್ತಾ ಇದ್ರೆ ಮಾತ್ರ ಅದು ಒಲಿಯತ್ತೆ. ಒಂದು ವೇಳೆ ಎಲ್ಲೋ ನಮ್ಮ ಶ್ರದ್ಧೆ ಬುಡ ಜಾರಿತು ಅಂದ್ರೆ ಮಾಂ ಅಪ್ರಾಪ್ಯೈವ ನಿವರ್ತಂತೆ, ನನ್ನನ್ನು ಪಡೆಯದೇ ಆತ ಮೃತ್ಯು ಸಂಸಾರ ವರ್ತಮನಿ ನಿವರ್ತಂತೆ. ಮೃತ್ಯು ಸಂಸಾರ ವರ್ತಮನಿ, ಸಂಸಾರದ ಸಾವು ನೋವುಗಳ ಚಕ್ರದಲ್ಲಿಯೇ ಆ ದಾರಿಯಲ್ಲಿಯೇ ಮುಳುಗಿ ಹೋಗುವಂತಹ ಆಪತ್ತು ಜಾಸ್ತಿ. ನಾನು ಕೊಟ್ಟ ವಿದ್ಯೆಯನ್ನ ಯಾರು ತಿರಸ್ಕಾರ ಮಾಡ್ತಾನೋ, ನಾನು ಕೊಟ್ಟ ಈ ವಿದ್ಯೆಯ ಲಕ್ಷಣಗಳಲ್ಲಿರುವ ಮಹತ್ವವನ್ನ ಅರಿಯದೆ ಅದರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಮಾಡುತ್ತಾನೋ ಅಂಥವರಿಗೆ ನಾನೆಂದೂ ಸಿಗಲಾರೆ ಅನ್ನುವುದು ಒಟ್ಟು ಈ 3 ಶ್ಲೋಕಗಳಲ್ಲಿ ಬಂದ ಸಂಗತಿ. ರಾಜವಿದ್ಯಾ ಏನರ್ಥ? ಪ್ರಧಾನ ವಿದ್ಯಾ ಅಂತ ಅರ್ಥ. ಅದೇ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ ಹೇಳಿದ್ದನ್ನ ರಾಜವಿದ್ಯಾ ಅನ್ನುವ ಶಬ್ದ ಹೇಳುತ್ತೆ. ಅದನ್ನೇ ಅಗ್ನಿಪುರಾಣದ ಗೀತೆಯಲ್ಲಿ ರಾಜಧರ್ಮಂ ಪ್ರಪಾಲಯ ಅನ್ನೋ ಒಂದೇ ಶಬ್ದದಿಂದ, ರಾಜಧರ್ಮ ಅಂತ ಅವನು ಕ್ಷತ್ರಿಯ ಆದದ್ರಿಂದನೂ ಸರಿ, ರಾಜಧರ್ಮ ಅಂತಂದ್ರೆ ಸ್ವಧರ್ಮ ಅಂತನೂ ಸರಿ, ರಾಜಧರ್ಮ ಅಂದ್ರೆ ಭಗವದ್ ಧರ್ಮ ಅಂತನೂ ಸರಿ, ರಾಜಧರ್ಮ ಅಂದ್ರೆ ಸನಾತನ ಧರ್ಮ ಅಂತನೂ ಸರಿ, ರಾಜಧರ್ಮ ಅಂತಂದ್ರೆ ಇಷ್ಟು ತನಕ ಹೇಳಿದ ಗುಹ್ಯವಾದ, ಪವಿತ್ರವಾದ, ಉತ್ತಮವಾದ ಎಲ್ಲಾ ರೀತಿಯ ಯೋಗಗಳನ್ನು ರಾಜಯೋಗ ಅಂತನೂ ಅದನ್ನು ಕರೀತಾರೆ. ಉತ್ತಮ ಯೋಗಗಳಿಗೆ ಅನ್ವರ್ಥವಾದಂತಹ ಧರ್ಮವನ್ನು ನೀನು ಪ್ರಪಾಲಯ, ಪರಿಪಾಲಯ, ಪ್ರಕೃಷ್ಟತ್ವೇನ ಪಾಲಯ, ನಿನಗೆ ಕಾಲ ಕಾಲಕ್ಕೆ ಹೊಂದುವುದನ್ನ ಪಾಲಿಸು. ಅವರವರಿಗೆ ಏನೇನು ಧರ್ಮ ಮಾಡಬೇಕೋ, ರಾಜಧರ್ಮ ಅಂತಂದ್ರೆ ಅವರವರ ಧರ್ಮವನ್ನ ಅವರವರು ಪಾಲಿಸುವುದಕ್ಕೆ ಬೇಕಿರುವಂತಹ ವ್ಯವಸ್ಥೆಯನ್ನ ಮಾಡಿ ನಾವು ಬದುಕಬೇಕಾದ ರೀತಿಯನ್ನು ಹೊಂದು ಅನ್ನುವ ಇಷ್ಟೂ ಅಂಶಗಳು ಆ ಪದ್ಯದಲ್ಲಿ ಕಾಣುತ್ತೆ. ಬಹಳ ಚಂದ ವೇದವ್ಯಾಸರಿಗೆ ಇರುವ ಪದದ ಮೇಲಿನ ಹಿಡಿತ ಮತ್ತು ಅದನ್ನ ಕಾಲಕ್ಕೆ ಯಾವಾಗ ಹೇಗೆ ಕೊಡಬೇಕು ಅಂತ ಗೊತ್ತಿರುವ ಆ ಸರ್ವಜ್ಞತ್ವ, ಅದನ್ನ ನಾವು ಯಾಕೆ ವೇದಗಳಿಗಿಂತ ಮಿಗಿಲು ಅಂತ ಕೆಲವೊಮ್ಮೆ ಮಾತು ಬರುತ್ತೆ ಅಂದ್ರೆ ಅದು ವೇದವ್ಯಾಸರ ಆ ಶಬ್ದದ ಪ್ರಸ್ತುತಿಯ ಗಾಢತೆಯ ಮೇಲೆ ಬಂದ ವಿಷಯಗಳು. ಹಾಗಾಗಿ ಪ್ರತ್ಯಕ್ಷಂ ಬ್ರಹ್ಮ ಅವಗಮ್ಯತೆ ಏನ ತತ್ ಪ್ರತ್ಯಕ್ಷ ಅವಗಮಂ. ಬ್ರಹ್ಮ ಪ್ರತ್ಯಕ್ಷಂ ಅವಗಮ್ಯತೆ ಏನ, ಪರಮಾತ್ಮನನ್ನು ಹೆಚ್ಚು ಸಹಜವಾಗಿ ನೇರವಾಗಿ ತಿಳಿಯುವುದಕ್ಕೆ ಯಾವುದರಿಂದ ಸಾಧ್ಯವಾಗುತ್ತೋ ಅಂಥ ಜ್ಞಾನ. ಪ್ರತ್ಯಕ್ಷಂ ಏನ ಅವಗಮ್ಯತೆ ತತ್ ಪ್ರತ್ಯಕ್ಷ ಅವಗಮಂ. ಅಪ್ರತ್ಯಕ್ಷ ಅಂದ್ರೇನು? ಪ್ರತ್ಯಕ್ಷ ಅಂದ್ರೆ ಅಕ್ಷೇಶು ಪ್ರತಿ ಸ್ಥಿತ, ಪ್ರತಿ ಅಕ್ಷದಲ್ಲೂ ಅವನೇ ನೆಲೆಸಿದ್ದಾನೆ. ಅಕ್ಷ ಅಂದ್ರೆ ಇಂದ್ರಿಯ. ಪ್ರತಿ ಅಕ್ಷೇಶು ಇಂದ್ರಿಯೇಶು ಪ್ರತಿ ಸ್ಥಿತ ಇತಿ ಪ್ರತ್ಯಕ್ಷ. ಪ್ರತಿ ಇಂದ್ರಿಯದಲ್ಲೂ ಒಂದು ಅನುಭವ ಇದೆ, ಪ್ರತಿ ಇಂದ್ರಿಯದಿಂದಲೂ ಒಂದು ಬೆಳವಣಿಗೆ ಇದೆ. ತಥಾ ಚ ಶ್ರುತಿ ಯಃ ಪ್ರಾಣೇ ತಿಷ್ಟಂ ಪ್ರಾಣಾದಂತರೋಯಂ ಪ್ರಾಣೋ ನ ವೇದ ಯಸ್ಯ ಪ್ರಾಣಶರೀರಂ ಯಃ ಪ್ರಾಣಮಂತರೋಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ಪ್ರತಿ ಅಕ್ಷದಲ್ಲೂ ನೆಲೆಸಿದ್ದಾನೆ. ಹೇಗೆ? ಯಃ ಪ್ರಾಣೇ ತಿಷ್ಠನ್ ಪ್ರಾಣಾದಂತರಃ ಯಂ ಪ್ರಾಣೋ ನ ವೇದ ಯಸ್ಯ ಪ್ರಾಣಶರೀರಂ ಯಃ ಪ್ರಾಣಮಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ತುಂಬ ಅದ್ಭುತವಾದ ಬೃಹದಾರಣ್ಯಕದ ಮಾತು. ಯಾರು ಪ್ರಾಣನಲ್ಲಿ ನೆಲೆಸಿದ್ದಾನೋ, ಯಾರು ಪ್ರಾಣನಿಗಿಂತ ಭಿನ್ನನಾಗಿದ್ದಾನೋ, ಯಾರನ್ನು ಪ್ರಾಣ ಎಂದೂ ತಿಳಿದಿಲ್ಲವೋ, ಆದರೆ ಅವನು ಎಲ್ಲರಿಗೂ ಪ್ರಾಣನೇ ಆಗಿ ಇದ್ದಾನೋ, ಪ್ರಾಣನನ್ನೇ ತನ್ನ ಶರೀರವಾಗಿ ಯಾರು ಇಟ್ಟುಕೊಂಡಿದ್ದಾನೋ, ಯಾರು ಪ್ರಾಣನ ಅಂತರ್ಯಾಮಿಯಾಗಿ ನೆಲೆಸಿ ಅಮೃತಮಯನಾಗಿ ತಾನೆಂದೂ ಆ ಆತ್ಮದ, ತಾನೆಂದೂ ಆ ಪ್ರಾಣನ ದೌರ್ಬಲ್ಯಗಳನ್ನು ತನ್ನಲ್ಲಿ ಅಂಟಿಸಿಕೊಳ್ಳದೆ ತಾನು ತಾನಾಗಿ ಉಳಿದು ನಡೆಯುತ್ತಾನೋ ಅವನೇ ಅಂತರ್ಯಾಮಿ. ಅವನು ಭಗವಂತನ ವಿಶಿಷ್ಟ ಅಂದ್ರೆ
ಪರಿಚಯವನ್ನು ಮಾಡಿಕೊಡ್ಲಿಕ್ಕೋಸ್ಕರ ಉಪನಿಷತ್ತು ಹೇಳುವ ಮಾತು. ಯೋ ವಾಚಿ ತಿಷ್ಠನ್ ವಾಚಮಂತರಃ ಯಂ ವಾಂಗ್ ನ ವೇದ ಯಸ್ಯ ವಾಕ್ ಶರೀರಂ ಯವಾಗಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಯಶ್ಚಕ್ಷುಷಿ ತಿಷ್ಠನ್ ಚಕ್ಷುಷೋಂತರಃ ಯಂ ಚಕ್ಷುಷಂ ನ ವೇದ ಯಂ ಚಕ್ಷುರ್ನ ವೇದ ಯಸ್ಯ ಚಕ್ಷುಃಶರೀರಂ ಯಶ್ಚಕ್ಷುಷಂ ಅಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಎಲ್ಲ ಇಂದ್ರಿಯಗಳಲ್ಲೂ ನೆಲೆಸಿ, ಅದು ಕೇವಲ ಇಂದ್ರಿಯದ ಬಗ್ಗೆ ಹೇಳ್ತಾ ಇಲ್ಲ, ಇಂದ್ರಿಯಾಭಿಮಾನಿ ದೇವತೆಯನ್ನು ಹೇಳ್ತಾ ಇರುತ್ತೆ. ಯಾಕೆಂದ್ರೆ ಕಣ್ಣು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಕಣ್ಣು ತಿಳ್ಕೊಳ್ಳುತ್ತಾ? ಕಣ್ಣು ತಿಳಿಸತ್ತಷ್ಟೇ, ಕಣ್ಣಿನಿಂದ ನೋಡಿದ್ದು ನಾವು, ಕಣ್ಣೇನು ತಿಳ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಕಣ್ಣು ತಿಳ್ಕೊಳ್ಳುವುದಿಲ್ಲ ಅಂತ ಹೇಳುವುದರ ಅಭಿಪ್ರಾಯ ಏನು ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟ ಆದಿತ್ಯ, ಅದು ಆದಿತ್ಯನೇ ಅವನಿಗೆ ಶರೀರ. ಆದ್ರೆ ಆದಿತ್ಯ ಅವನನ್ನ ಪೂರ್ತಿ ತಿಳ್ಕೊಂಡಿಲ್ಲ. ಇವನ ಆದಿತ್ಯನನ್ನ ಪೂರ ತಿಳ್ಕೊಂಡಿದ್ದಾನೆ, ಆದ್ರೆ ಇವನನ್ನ ಆದಿತ್ಯ ಏನು ತಿಳ್ಕೊಳ್ಳಿಲ್ಲ. ಇವನು ಅಗ್ನಿಯನ್ನ, ವಾಕ್ ಅಂದ್ರೆ ಅಗ್ನಿ, ಅಗ್ನಿ ಇವನನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಆದ್ರೆ ಅಗ್ನಿ ಇವನನ್ನು ತಿಳ್ಕೊಂಡಿಲ್ಲ, ಆದ್ರೆ ಅಗ್ನಿಯನ್ನು ಇವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಹೀಗೆ ಪ್ರತಿಯೊಂದು ಇಂದ್ರಿಯದ ಒಳಗೂ ಇದ್ದು ಆ ಜ್ಞಾನವನ್ನ ನಮಗೆ ಕೊಡುವವನಾದ್ರಿಂದಾಗಿ ಆ ಒಳಗಿನಿಂದ ಜ್ಞಾನವನ್ನ ಅನುಭವಕ್ಕೆ ತರುವವನು ಭಗವಂತನೇ. ಏಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ. ಅಂತಹ ಅಕ್ಷಿಣಿ, ಒಳಗಿನ ಕಣ್ಣಿನಲ್ಲಿ ಒಬ್ಬ ಪುರುಷೋ ದೃಶ್ಯತೆ, ಅಂತರ್ಯಾಮಿ ಪುರುಷ ನೆಲೆಸಿದ್ದಾನೆ. ಹೇಗಿದ್ದಾನವನು? ಅಂಗುಷ್ಟ ಮಾತ್ರ ಪುರುಷೋಂಗುಷ್ಟಂಚ ಸಮಾಶ್ರಿತ. ಅಂಗುಷ್ಟ ಮಾತ್ರ, ಆಯಾ ವ್ಯಕ್ತಿಯ ಅಂಗುಷ್ಟದ ಗಾತ್ರದಲ್ಲಿ ಭಗವಂತ ಅವನ ಹೃದಯದಲ್ಲಿ ನೆಲೆಸಿದ್ದಾನೆ. ಅಂಗುಷ್ಟ ಮಾತ್ರ ಪುರುಷ ಅಂಗುಷ್ಟಂಚ ಸಮಾಶ್ರಿತ. ಅವನು ಅಂಗುಷ್ಟದಲ್ಲಿಯೇ ಇದ್ದಾನೆ, ಅಂಗುಷ್ಟದಷ್ಟೇ ಇದ್ದಾನೆ. ಅದು ಎರಡೂ ರೀತಿಯ ಜೀವನ. ಹೃದಯದಲ್ಲಿ ಅಂಗುಷ್ಟದಷ್ಟು ಗಾತ್ರದಲ್ಲಿ ನೆಲೆಸಿದ್ದಾನೆ. ತ್ವಂ ಮನಸ್ತ್ವಂ ಚಂದ್ರಮಾಸ್ತ್ವಂ ಚಕ್ಷುರಾದಿತ್ಯ ಇತ್ಯಾದೇಶ್ಚ ಮೋಕ್ಷ ಧರ್ಮೇ. ಅದನ್ನ ಹೇಗೆ ಹೇಳಿದ್ರಿ ನೀವು? ಚಕ್ಷುಷು ಅಂದ್ರೆ ಆದಿತ್ಯ, ಮನಸ್ಸು ಅಂದ್ರೆ ಚಂದ್ರ, ಹೇಗೆ ಹೇಳಿದ್ರಿ? ಕಿವಿ ಏನು ಶ್ರೋತ್ರೆ ತಿಷ್ಠನ್ ಅಂತನೂ ಬರುತ್ತೆ ಮುಂದೆ. ಅದನ್ನ ಮೋಕ್ಷ ಧರ್ಮದಲ್ಲಿ ಆ ಪ್ರಾಣಮಂತರಃ, ವಾಗಂತರಃ, ಚಕ್ಷುರಂತರಃ ಅಂತಂದ್ರೆ ಅದಕ್ಕೆ ಮನಸ್ತ್ವಂ ಚಂದ್ರಮಾಹ ತ್ವಂ ಚಕ್ಷು ಆದಿತ್ಯ ಅಂತ ಬಿಡಿಸಿದ್ದಾರೆ. ತ್ವಂ ಮನಃ, ನೀನು ಮನಸ್ಸಿನಲ್ಲಿ ಇದ್ದಿ. ಯಹ ಮನಸಿ ತಿಷ್ಠನ್ ಮನಸೋಂತರಃ ಯಂ ಮನೋನ ವೇದ ಯಸ್ಯ ಮನಃ ಶರೀರಂ ಯಹ ಮನಸಮಂತರೋ ಯಮಯತಿ ಮನೋಂತರೋ ಯಮಯತಿ ಏಷತ ಆತ್ಮಾಂತರ್ಯಾಮಿ ಅಮೃತಃ. ಅದಕ್ಕೆ ಮನಸ್ಸಿನ ಅಭಿಮಾನಿದೆ. ಅಲ್ಲಿ ಮನಸ್ಸು ಕೊಟ್ಟು ಆಚಾರ್ಯರು ಈ ಶ್ಲೋಕ ಕೊಡ್ಬೋದಿತ್ತಲ್ವಾ ಅಂದ್ರೆ ಊಹಿಸಿ ಅಂತ, ಕೇವಲ ಒಂದು ಇಂದ್ರಿಯ ಕೊಟ್ಟು. ನಂಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಯೋ ವಾಚಿ ತಿಷ್ಠನ್ ಯಶ್ ಚಕ್ಷುಷಿ ತಿಷ್ಠನ್ ಅಂತ ಎರಡು ಹೇಳಿದ್ರು. ಮೊದಲು ಪ್ರಾಣೇ ತಿಷ್ಠನ್ ಅಂದ್ರು, ಈಗ ಮತ್ತೆ ಅದಕ್ಕೊಂದು ಸಂಪರ್ಕ ಇರ್ಲಿ ಅಂತ ಚಕ್ಷುರಾದಿತ್ಯ ಅಂದ್ರು. ಆದ್ರೆ ಮನಸ್ಸು ಅದನ್ನು ಊಹಿಸಿಕೊಂಡು ಚಂದ್ರಮ ಅಂತ ಅದಕ್ಕೆ ಸಂಬಂಧಪಟ್ಟ ದೇವತೆಯನ್ನೇ ಹೇಳಿದ್ರು. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಅನ್ನೋದನ್ನು ಸೇರಿಸಿದ್ರು. ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟವ ಚಂದ್ರಮ, ಚಕ್ಷುಸ್ಸಿಗೆ ಸಂಬಂಧಪಟ್ಟವ ಆದಿತ್ಯ. ಹೀಗಾಗಿ ಆದಿತ್ಯನೇ ಶರೀರ, ಚಂದ್ರಮಾನೇ ಶರೀರ. ಆ ಚಂದ್ರ ಆದಿತ್ಯರಲ್ಲಿ ಭಗವಂತ ಇದ್ದಾನೆ ಎನ್ನುವುದನ್ನ ಚಂದ್ರ ಆದಿತ್ಯರೇ ತಿಳಿದು ನಿಂತಿಲ್ಲ ಅನ್ನುದನ್ನ ಸಪ್ರತ್ಯಕ್ಷ ಪ್ರತಿಹಿಸೋ ಅಕ್ಷೇಷು ಅಕ್ಷವಾನ್ ಹಿ ಸ ಭವತಿ ಯ ಏವಂ ವಿದ್ವಾನ್ ಪ್ರತ್ಯಕ್ಷಂ ವೇದ ಇತಿ ಸಾಮವೇದೆ ವಾರುಣಶಾಖಾಯಾಂ. ಪ್ರತಿಸೋ ಅಕ್ಷೇಷು ಅಕ್ಷವಾನ್, ಪ್ರತಿಯೊಂದು ಇಂದ್ರಿಯಗಳಲ್ಲೂ ನೆಲೆಸಿ ಅಕ್ಷವಾನ್ ಸಹಿ ಭವತಿ, ಅವನೇ ನಿಜವಾದ ಇಂದ್ರಿಯಗಳನ್ನು ಹೊಂದಿದವ. ನಮಗೆ ಇಂದ್ರಿಯಗಳಿವೆ, ಅವನು ತೋರಿಸಿದ್ದನ್ನು ನೋಡುತ್ತೇವೆ, ಕೇಳಿಸಿದ್ದನ್ನು ಕೇಳುತ್ತೇವೆ, ಆಡಿಸಿದ್ದನ್ನು ಆಡುತ್ತೇವೆ, ಮಾಡಿಸಿದ್ದನ್ನು ಮಾಡುತ್ತೇವೆ. ಆದರೆ ನಿಜವಾಗಿ ಪ್ರತ್ಯಕ್ಷ ಶಬ್ದದಿಂದ ವಾಚ್ಯನಾದವನು, ಪ್ರತ್ಯಕ್ಷಕ್ಕೆ ಗೋಚರನಾಗುವವನು, ಪ್ರತ್ಯಕ್ಷ ಅಂದ್ರೆ ಏನು ಅಂತ ನಮಗೆ ಸರಿಯಾದ ರೀತಿಯಲ್ಲಿ ವಿಷಯವನ್ನ ಮಾರ್ಮಿಕವಾಗಿ ತಿಳಿಯಗೊಡುವವನು ಅದು ಭಗವಂತನೇ. ಹಾಗಾಗಿ
ಪ್ರತ್ಯಕ್ಷಂ ವೇದ. ಭಗವಂತನನ್ನು ಪ್ರತ್ಯಕ್ಷ ಅಂತ ಯಾರು ತಿಳ್ಕೊಳ್ತಾನೋ, ಭಗವಂತ ಕಣ್ಣಿಗೆ ಈಗ ನಮಗೆ ಕಾಣ್ತಾ ಇಲ್ಲ ಅನ್ನೋದರ ತಾತ್ಪರ್ಯ ನಮ್ಮ ಇಂದ್ರಿಯಗಳಲ್ಲಿ ಅಂತಹ ದಾರ್ಢ್ಯ ಬಂದಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಅವನು ಎಂದಿಗೂ ಕಣ್ಣಿಗೆ ಕಾಣುವವನೇ ಅಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಆಲೋಚಿಸುವುದಲ್ಲ. ಇದು ವಾರುಣ ಶಾಖೆಯಲ್ಲಿ ಬಂದ ಮಾತು. ಸರಿ, ಮುಂದೋಗೋಣ. ಧರ್ಮೋ ಭಗವಾನ್, ಧರ್ಮ್ಯ ಅಂತ ಹೇಳಿದ್ರು. ಭಗವಂತನನ್ನು ತಿಳಿಸುವಂತದ್ದು ತದ್ವಿಷಯಂ ಧರ್ಮ್ಯಂ. ಸರ್ವಂ ಜಗದ್ಧತ್ತೆ ಇತಿ ಧರ್ಮ. ಯಾಕೆ ಅವನಿಗೆ ಧರ್ಮ ಅಂತ ಹೆಸರು ಅಂದ್ರೆ, ಇಡೀ ಜಗತ್ತನ್ನು ಹೊತ್ತು ನಿಂತಿದ್ದಾನೆ. ಅವನು ಹೊತ್ತು ನಿಂತಿದ್ದಾನೆ, ಆ ಜ್ಞಾನವೂ ಕೂಡ ಜಗತ್ತನ್ನು ಹೊತ್ತು ನಿಲ್ಲತ್ತೆ. ಆದ್ರಿಂದ ಅದನ್ನ ಧರ್ಮ್ಯ ಅಂತ ಕರೆದ್ರು. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕೆಲಸ ಮಾಡ್ತಾನೆ, ಧರ್ಮ ಅಂದ್ರೆ ಹೇಗೆ ಹೇಗೆ ಭರಣೆ ಆಗತ್ತೆ ಅನ್ನೋದನ್ನ ಇನ್ನೊಂದು ಸಾಮವೇದದಲ್ಲಿ ಬಂದ ಬಾಭ್ರವ್ಯ ಶಾಖೆಯ ಉಲ್ಲೇಖದೊಂದಿಗೆ ವಿವರಣೆ ಮಾಡ್ತಾರೆ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಇವತ್ತು ಸಂಜೆ ಉಪನ್ಯಾಸ ಅಂದ್ರೆ ಪಾಠ ಇರಲ್ಲ. ನಾಳೆ ಬೆಳಿಗ್ಗೆ ಯಥಾ ಪ್ರಕಾರ ಪಾಠಕ್ಕೆ ಸೇರೋಣ. ಶ್ರೀಹರಿಪ್ರಿಯತಾಂ ಕೃಷ್ಣ ಅರ್ಪಿತಂ ಅಸ್ತು.